ಊಟ ಮಾಡೋತ್ನಾಗ ಕಪಾಳ ಕಡ್ಕೊಂಡಿದ್ರು ಸರ್. ಅದು ಹಂಗೆ ನಾವು ಹಂಗೆ ಬಿಟ್ಟಿದ್ದು, ಏನು ಅದು ಕಪಾಳ ಆಯಿಂಟ್ಮೆಂಟ್ ಹಚ್ಚಿದ್ವಿ, ಇದಾಯ್ತು. ಅದು ಬರ್ತಾ ಬರ್ತಾ ಇತ್ತಲ್ಲ ಬೆಳೆಯಿತು ಸರ್. ಕನಿಷ್ಠ ಇವಾಗ 1 ವರ್ಷ ಆಗಿದೆ ಸರ್. ನನ್ನ ಹೆಸರು ಮೊಹಮ್ಮದ್ ಗೌಸ್ ಅಂತ ಸರ್. ನಾವು ಬಳ್ಳಾರಿ ಡಿಸ್ಟಿಕ್ ಹೊಸಪೇಟೆಯಿಂದ ಬರ್ತಾ ಇದ್ದೀವಿ ಸರ್. ಪೇಷಂಟ್ ಬಂದು ನಮ್ಮ ಮದರ್ ಸರ್. ಅವ್ರ ಹೆಸರು ನಸೀಮಾ. ಅವರಿಗೆ ವಯಸ್ಸು ಬಂದು 53 ಸರ್. ಅವ್ರಿಗೆ ಹೆಂಗೆ ಶುರು ಆಗೈತೆ ಅಂದರೆ, ಅವರಿಗೆ ಊಟ ಮಾಡೋತ್ನಾಗ ಕಪಾಳ ಕಡ್ಕೊಂಡಿದ್ರು ಸರ್. ಅದು ಹಂಗೆ ನಾವು ಹಂಗೆ ಬಿಟ್ಟಿದ್ದು, ಏನು ಅದು ಕಪಾಳ ಆಯಿಂಟ್ಮೆಂಟ್ ಹಚ್ಚಿದ್ವಲ್ಲ, ಅದು ಸ್ವಲ್ಪ ಇದಾಯಿತು. ಅದು ಬರ್ತಾ ಬರ್ತಾ ಇತ್ತಲ್ಲ ಬೆಳೆಯಿತು ಸರ್. ಅದು ಹಂಗಾಗಿ ನಾವು ಬೆಂಗಳೂರಿಗೆ ಹಾಸ್ಪಿಟಲ್ಗೆ ಬಂದು ಬಯೋಪ್ಸಿ ಎಲ್ಲ ಮಾಡಿಸಿದ್ರೆ ಅವರು ಕ್ಯಾನ್ಸರ್ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ರು. ಮೌತ್ ಕ್ಯಾನ್ಸರ್ ಅಂತ ಹೇಳಿದ್ರು ಸರ್. ಕನಿಷ್ಠ ಇವಾಗ 1 ವರ್ಷ ಆಗಿದೆ ಸರ್. ಕೀಮೋ ಕೂಡ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ ಸರ್. ಅಲ್ಲಿ ಅದು ಬಯೋಪ್ಸಿ ಇದೆ, ಬಯೋಪ್ಸಿ ಆದಮೇಲೆ ಕ್ಯಾನ್ಸರ್ ಇದೆ ಅಂತ ನಾವು ಫೇಸ್ಬುಕ್ನಾಗ ನೋಡಿ ನಿಮ್ಮದು ಪುನರ್ಜನ ಆಯುರ್ವೇದಿಕ್ ಅಂತ ನೋಡಿದ್ವಿ ಸರ್. ಅಲ್ಲಿ ಬೇಡ, ಆಪ್ರೇಷನ್ ಏನು ಬೇಡ ಅಂತ ನಾವು ಇಲ್ಲಿ ಡೈರೆಕ್ಟ್ ಇಲ್ಲಿ ಬಂದ್ವಿ ಸರ್. ಪೇನ್ ಭಾಳ ಇತ್ತು ಸರ್. ಇವಾಗ ನಾನು ಸೆಕೆಂಡ್ ಟೈಮ್ ಸರ್ ಇದು. ಫಸ್ಟ್ ಟೈಮ್ ಟ್ಯಾಬ್ಲೆಟ್ ತಿನ್ನಿಸಿದ್ದೀನಿ, ಸ್ವಲ್ಪ ಪೇನ್ ಕಡಿಮೆ ಇದೆ ಸರ್. ಊಟ ಸ್ವಲ್ಪ ಮಾಡ್ತಾರೆ ಸರ್, ಬಾಯಿ ಕೂಡ ಓಪನ್ ಆಗ್ತಿಲ್ಲ ಅವ್ರದ್ದು. ಇವಾಗ ಸ್ವಲ್ಪ ಓಪನ್ ಆಗಿದೆ ಸರ್. ಇಲ್ಲ, ಎಲೆ ಅಡಿಕೆ ತಿಂತಿದ್ದೆ ಸರ್. ಅಂದರೆ ಡೈಲಿ ತಿಂತಿದ್ದಿಲ್ಲ ಅವರು, ಯಾವಾಗನ ಒಂದ್ಸತಿ. ದೇವ್ರ ದಯದಿಂದ ಸ್ವಲ್ಪ ಇವಾಗ ಬೆಟರ್ ಇದೆ ಸರ್. ತಗೊಂತ ಇದ್ದಾರೆ. 1 ದಿವಸ ಕೂಡ ಬಿಡ್ತಾ ಇಲ್ಲ ಸರ್. 2 ಟೈಮ್ಸ್ ನಾನಿಲ್ಲ ಅಂದ್ರೆ ನಮ್ಮ ಸಿಸ್ಟರ್ ಅವರಿಗೆ ಫುಡ್ ಏನೋ ಊಟ ಮಾಡಿಸಿನೇ ಕೊಡ್ತೀವಿ ಸರ್. ಏನಿಲ್ಲ ಸರ್, ವಾಮಿಟ್ ಗಿಮಿಟ್ ಏನಾಗಿಲ್ಲ ಸರ್. ಸ್ವಲ್ಪ ಸಮಾಧಾನ ಸರ್. ಅದಕ್ಕೋಸ್ಕರ ನಾವು ಸೆಕೆಂಡ್ ಟೈಮ್ ಬಂದಿದ್ದೀವಿ ಸರ್.